ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ನೀವೆಲ್ಲರೂ ಕ್ಷೇಮವಾಗಿದ್ದೀರಾ ಅಲ್ವಾ? ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಹೋನ್ನತ ಕಾರ್ಯಗಳನ್ನು, ಅದ್ಭುತ ಅತಿಶಯ ಕಾರ್ಯಗಳನ್ನು ಮಾಡುವುದಕ್ಕೆ ಆತನು ಯಾವಾಗಲೂ ಸಿದ್ಧರಾಗಿಯೇ ಇದ್ದಾರೆ. ಆತನ ಪ್ರೀತಿ ಬಹಳ ಉನ್ನತವಾದದ್ದು. ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಮರಣಿಸುವುದರ ಮೂಲಕ, ಮೂರನೆಯ ದಿನದಲ್ಲಿ ಮರಣವನ್ನು ತಿರುಗಿ ಜಯಿಸುವುದರ ಮೂಲಕ ಆತನ ಶ್ರೇಷ್ಠತೆಯನ್ನು ಯೇಸು ಕ್ರಿಸ್ತನು ರುಜುಪಡಿಸುತ್ತಾರೆ. ಯೇಸು ಕ್ರಿಸ್ತನು ನಿನ್ನೆ, ಇವತ್ತು, ನಿರಂತರವೂ ಕೂಡ ಏಕರೀತಿಯಲ್ಲಿ ಇದ್ದಾರೆ ಎಂಬುದಾಗಿ ಬೈಬಲ್ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. ಅಂತಹ ಉನ್ನತನಾದ ದೇವರನ್ನು ಆರಾಧಿಸುತ್ತಾ ಇರುವುದಕ್ಕೆ ಅತಿಶಯ ಪಡಬೇಕು. ಕರ್ತನನ್ನು ಸ್ತುತಿಸುತ್ತಾ ಘನಪಡಿಸುವಾಗ ಇನ್ನೂ ಹೆಚ್ಚಾದ ಮಹತ್ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸುತ್ತೇವೆ. ಪ್ರತಿದಿನವೂ ಕೂಡ ಒಂದು ದಿವ್ಯ ವಾಗ್ದಾನವನ್ನು ಬೈಬಲಿಂದ ನಾವು ಧ್ಯಾನಿಸುತ್ತಾ ಇದ್ದೇವೆ. ಬೆಳಗ್ಗೆ ಎದ್ದ ನಂತರವಾಗಿ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ, ದೇವರ ವಾಕ್ಯವನ್ನು ಓದಿದ ನಂತರ ಒಂದು ವಾಗ್ದಾನ ಸಂದೇಶವನ್ನು ಕೇಳುವುದರ ಮೂಲಕ ಖಚಿತವಾಗಿ ನೀವೆಲ್ಲರೂ ಕೂಡ ದೇವರ ಸಮೀಪಕ್ಕೆ ಬರುತ್ತೀರಾ. ಈ ದಿನ ವಾಗ್ದಾನಕ್ಕಾಗಿ ಸತ್ಯವೇದವನ್ನು ತೆಗೆದು 139ನೇ ಕೀರ್ತನೆ 5ನೇ ವಾಕ್ಯವನ್ನು ಓದೋಣ. Psalm 135 and verse 5. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಯು ಹ್ಯಾವ್ ಬಿಸೆಟ್ ಮೀ ಬಿಹೈಂಡ್ ಅಂಡ್ ಬಿಫೋರ್ ಅಂಡ್ ಲೇಡ್ ಯುವರ್ ಹ್ಯಾಂಡ್ ಅಪಾನ್ ಮೀ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಿಂದೆಯೂ ಮುಂದೆಯೂ ನೀವು ನನ್ನನ್ನು ಆವರಿಸಿದ್ದೀರಾ ಎನ್ನುವಂತಹ ಮಾತು. ದೇವರ ಸನ್ನಿಧಿ 139ನೇ ಕೀರ್ತನೆ ಎಲ್ಲವೂ ಕೂಡ ದೇವರ ಸನ್ನಿಧಿಯ ಕುರಿತಾಗಿ, ಆತನ ಸರ್ವವ್ಯಾಪಕವಾದಂತಹ ಅನುಭವದ ಕುರಿತಾಗಿ ಕೀರ್ತನಗಾರನು ಬರೆಯುತ್ತಾರೆ. ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಅದ್ಭುತವನ್ನು ಮಾಡಬೇಕೆಂದು ಅಂದುಕೊಂಡಿರುವಂತಹ ದೇವರು ಎಂಥವರು? ಆತನ ಲಕ್ಷಣ ಏನೆಂಬುದಾಗಿ ಪರಿಶೀಲಿಸುವುದಾದರೆ ಪ್ರಾಮುಖ್ಯವಾಗಿ ಅನೇಕ ಸಾರಿ ನಾವು ಕೇಳುತ್ತೇವೆ, ದೇವರು ಅಂದರೆ ಆತನು ಸರ್ವಶಕ್ತನಾದ ದೇವರು, ಆಲ್ ಪವರ್ಫುಲ್, ಆಮ್ನಿಪೊಟೆಂಟ್ ಗಾಡ್. ಆನಂತರವಾಗಿ ಆತನು ಸರ್ವಜ್ಞಾನಿಯಾದ ದೇವರು. ಆತನಿಗೆ ಯಾರು ಕೂಡ ಸಲಹೆಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಜ್ಞಾನ ಹೊಂದಿರುವಂತಹ ದೇವರು, ಆಮ್ನಿಶಿಯಂಟ್ ಗಾಡ್. ಮೂರನೆಯದಾಗಿ ದೇವರು ಸರ್ವವ್ಯಾಪಿ, ಓಮ್ನಿ ಪ್ರೆಸೆಂಟ್ ಗಾಡ್. ಆತನು ಎಲ್ಲಿ ಬೇಕಾದರೂ ಇರುತ್ತಾನೆ. ಯಾವುದೇ ಸಂದರ್ಭದಲ್ಲಾಗಲಿ ಪರಿಸ್ಥಿತಿಯಲ್ಲಾಗಲಿ ಇರುವಂತಹ ದೇವರು. ಇಂತಹ ಉನ್ನತನಾದ ದೇವರು ಹಿಂದೆಯೂ ಹಾಗೂ ಮುಂದೆಯೂ ಆವರಿಸಿದ್ದಾರೆ ಎಂಬುದಾಗಿ ಕೀರ್ತನಗಾರನು ಬರೆಯುತ್ತಾರೆ. ನಿಜವೇ ದೇವರ ಮಕ್ಕಳ, ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಪ್ರತಿಕೂಲ ವಾತಾವರಣ ಎದುರಿಸುವಾಗ ಅಥವಾ ಪ್ರತಿಬಂಧಕವನ್ನು ಎದುರಿಸುವಾಗ ದೇವರು ನನ್ನನ್ನು ಕೈಬಿಟ್ಟಿದ್ದಾರೇನೋ, ನನ್ನನ್ನು ತೊರೆದಿದ್ದಾರೇನೋ, ಆತನು ನನ್ನನ್ನು ಯಾಕೆ ಗಮನಿಸುತ್ತಾ ಇಲ್ಲ ಎನ್ನುವಂತಹ ಭಾವನೆ ಹಾಗೂ ಆಲೋಚನೆ ಕೆಲವು ಸಾರಿ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ಈ ವಾಗ್ದಾನ ನಮಗೆ ಬಹಳ ಉಪಯುಕ್ತವಾಗಿರುತ್ತದೆ. ದೇವರು ನಿಮ್ಮ ಹಿಂದೆಯೂ ಹಾಗೂ ಮುಂದೆಯೂ ಆವರಿಸಿದ್ದಾರೆ ಎನ್ನುವಂತಹ ಮಾತು ಸ್ಪಷ್ಟವಾಗಿ ನಾವು ಬೈಬಲ್ನಲ್ಲಿ ನೋಡುತ್ತೇವೆ. ಆತನ ಸನ್ನಿಧಿಯು ನಮ್ಮ ಸುತ್ತಲೂ ಕೂಡ ಆವರಿಸಿದೆ. ಇಸ್ರಾಯೇಲರ ಜೀವಿತದಲ್ಲಿ ನಡೆದಂತಹ ಒಂದು ಸಂಭವ ಈ ಸಂದರ್ಭದಲ್ಲಿ ನನಗೆ ನೆನಪಿಗೆ ಬರುತ್ತಿದೆ. ವಿಮೋಚನಾ ಕಾಂಡ 14ನೇ ಅಧ್ಯಾಯವನ್ನು ನಾವು ಗಮನದಿಂದ ಓದುವುದಾದರೆ, ಇಸ್ರಾಯೇಲ್ ಪ್ರಜೆಗಳು ಕೆಂಪು ಸಮುದ್ರವನ್ನು ದಾಟುವಂತಹ ಆ ಅನುಭವವನ್ನು ನಾವಲ್ಲಿ ನೋಡುತ್ತೇವೆ. ಇಸ್ರಾಯೇಲರು ಕಮ್ಮಿ ಅಂದರೂ ಕೂಡ 20 ಲಕ್ಷ ಜನ ಇದ್ದಾರೆ ಅಲ್ವಾ? 6 ಲಕ್ಷ ಜನ ಕಾಲ್ಬಲ, ಆನಂತರವಾಗಿ ಮಕ್ಕಳು ಹೆಂಗಸರನ್ನೆಲ್ಲ ಸೇರಿಸಿದರೆ ಹೆಚ್ಚು ಕಮ್ಮಿ 20 ಲಕ್ಷ ಜನ. ಅಷ್ಟೂ ಜನ ಆ ಕೆಂಪು ಸಮುದ್ರವನ್ನು ದಾಟುವುದಕ್ಕೆ ಆ ಪ್ರಾಂತ್ಯದ ಬಳಿಗೆ ಬರುತ್ತಾರೆ. ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನನು, ಆ ಕಡೆ ಈ ಕಡೆ ಬೆಟ್ಟಗಳು ಇದೆ. ಎಲ್ಲಿ ಹೋಗಬೇಕೆಂದು ಗೊತ್ತಿಲ್ಲದೇ ಇರುವ ಪರಿಸ್ಥಿತಿಯಲ್ಲಿ ಇಸ್ರಾಯೇಲರಲ್ಲಿ ಕೆಲವರು ಗುಣಗುಟ್ಟುವುದಕ್ಕೆ ಆರಂಭಿಸುತ್ತಾರೆ. ಐಗುಪ್ತದಲ್ಲಿ ಸಮಾಧಿ ಇಲ್ಲ ಎಂಬುದಾಗಿ ನಮ್ಮನ್ನು ಇಲ್ಲಿ ಕರೆತಂದಿದ್ದೀರಾ ಎಂಬುದಾಗಿ ಪ್ರತಿ ಸಾರಿ ಅವರು ಎಲ್ಲಾ ವಿಷಯದಲ್ಲೂ ಕೂಡ ಗುಣಗುಟ್ಟುತ್ತಾ ಇರುತ್ತಾರೆ. ನಾವು ಐಗುಪ್ತದಲ್ಲಿಯೇ ಫರೋಹನನ ಕೈ ಕೆಳಗೆ ದಾಸರಾಗಿ ಇದ್ದಿದ್ದರೆ ಬೆಟರ್ ಆಗಿರುತ್ತಿತ್ತಲ್ಲ, ಯಾಕೆ ಮೋಶೆ ನಮ್ಮನ್ನು ಇಲ್ಲಿಗೆ ಕರೆತಂದಿದೆಯೇ ಎಂಬುದಾಗಿ ಗುಣಗುಟ್ಟುವುದಕ್ಕೆ ಆರಂಭಿಸುತ್ತಾರೆ. ಆದರೆ ಮೋಶೆ ದೇವರನ್ನು ದೃಷ್ಟಿಸುತ್ತಾನೆ. ದೇವರನ್ನು ದೃಷ್ಟಿಸುವಾಗ ನಡೆದಂತ ಕಾರ್ಯ ಏನೆಂದರೆ, ಇಸ್ರಾಯೇಲರ ಮುಂದೆ ಕೆಂಪು ಸಮುದ್ರವೂ ಇದೆ, ಅವರ ಹಿಂದೆ ಫರೋಹನನು ಇದ್ದಾನೆ ಅಲ್ವಾ? ಈ ಇಸ್ರಾಯೇಲರಿಗೂ ಹಾಗೂ ಫರೋಹನನ ಸೈನ್ಯದ ಮಧ್ಯದಲ್ಲಿ ದೇವರ ಮೇಘವು ಇರುವ ಹಾಗೆ ವಿಮೋಚನಾ ಕಾಂಡ ಪುಸ್ತಕ 14ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಅಂದರೆ ದೇವರವರ ಮುಂದಾಗಿ ಅದ್ಭುತವನ್ನು ಮಾಡುತ್ತಿದ್ದಾರೆ. ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ಅವರು ಹಾದು ಹೋಗುವಂತೆ ಮಾಡಿ ಅವರನ್ನು ನಡೆಸಬೇಕು ಎನ್ನುವಂತಹ ಪ್ರಣಾಳಿಕೆ ದೇವರಿಗೆ ಇದೆ. ದೇವರು ಹೇಗೂ ಅದ್ಭುತವನ್ನು ಮಾಡುತ್ತಾ ಇದ್ದಾರೆ. ಹಿಂದೆಯೂ ಕೂಡ ಫರೋಹನನು ಅವರ ಮೇಲೆ ಬೀಳದಂತೆ ದೇವರು ಒಂದು ಅದ್ಭುತವನ್ನು ಮಾಡುತ್ತಾರೆ. ಆ ಮೇಘವು ಅವರ ಹಿಂದೆ ನಿಲ್ಲುವಾಗ ಐಗುಪ್ತರಿಗೆ ಆ ಮೇಘವು ಕತ್ತಲೆಯನ್ನು ಉಂಟು ಮಾಡಿತಂತೆ. ಆದರೆ ಅದೇ ಮೇಘವು ಇಸ್ರಾಯೇಲ್ ಪ್ರಜೆಗಳಿಗೆ ಬೆಳಕನ್ನು ಉಂಟು ಮಾಡಿತು. ಅವರು ಆ ರಾತ್ರಿಯ ವೇಳೆಯಲ್ಲಿ ಕೆಂಪು ಸಮುದ್ರವನ್ನು ದಾಟಿ ಹೋಗುತ್ತಾರೆ. ಮುಂದೆಯೂ ಹಿಂದೆಯೂ ಆವರಿಸಿದ್ದೆ ಎನ್ನುವುದಕ್ಕೆ ಇದಕ್ಕಿಂತ ಉತ್ತಮವಾದಂತಹ ಉದಾಹರಣೆಯನ್ನು ನಾವು ಬೈಬಲ್ನಲ್ಲಿ ನೋಡುವುದಕ್ಕೆ ಆಗಲ್ಲ. ದೇವರು ನಿನ್ನ ಕುರಿತಾಗಿ ಉನ್ನತವಾದ ಉದ್ದೇಶವನ್ನು ಹೊಂದಿದ್ದಾರೆ. ಬಹುಶಃ ನೀನು ಕೂಡ ಶತ್ರುಗಳಿಂದ ಹಿಂದಟ್ಟಲ್ಪಡುತ್ತಾ ಇದ್ದೀಯೇನೋ. ನಿನ್ನ ಬಂಧುಗಳಾಗಿರಬಹುದು, ಸ್ನೇಹಿತರಾಗಿರಬಹುದು,
ಇದುವರೆಗೂ ನಿನ್ನಿಂದ ಉಪಕಾರ ಹೊಂದಿರುವವರೇ ಆಗಿರಬಹುದು ನಿನ್ನನ್ನು ಹಿಂಸಪಡಿಸಬೇಕೆಂದು, ನಿನ್ನನ್ನು ಹತ ಮಾಡಬೇಕೆಂದು, ನಿನ್ನನ್ನು ಗಾಯಪಡಿಸಬೇಕೆಂದು, ನಿನ್ನನ್ನು ಪತನಾವಸ್ಥೆಗೆ ಕರೆದುಕೊಂಡು ಹೋಗಬೇಕೆಂದು ಎಷ್ಟೇ ಪ್ರಯತ್ನ ಪಟ್ಟು ಹಿಂದಟ್ಟುತ್ತಾ ಇದ್ದರೂ, ನಂಬು ಪ್ರಿಯ ದೇವ ಮಕ್ಕಳೇ, ನೀವು ದೇವರನ್ನು ದೃಷ್ಟಿಸುವುದಾದರೆ, ಆತನಲ್ಲಿ ನಂಬಿಕೆ ಇಡುವುದಾದರೆ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀನು ಪ್ರಾರ್ಥನೆ ಮಾಡುವುದಾದರೆ, ದೇವರು ನಿನ್ನ ಮುಂದೆಯೂ ಹಾಗೂ ನಿನ್ನನ್ನು ಹಿಂದಟ್ಟುತ್ತಾ ಇರುವವರ ನಡುವೆ ಆತನು ನಿಲ್ಲುವಂತವನಾಗಿದ್ದಾನೆ. ಆಮೇನ್. ಪ್ರೈಸ್ ದ ಲಾರ್ಡ್. ಅವರು ನಿನ್ನ ಸಮೀಪಕ್ಕೆ ಬರದಂತೆ ದೇವರು ತನ್ನ ಭದ್ರತೆಯನ್ನು, ತನ್ನ ಸುರಕ್ಷತೆಯನ್ನು ನಿಮಗೆ ಕೊಡುವುದರ ಮೂಲಕ ಎಲ್ಲ ವಿಷಯದಲ್ಲೂ ನಿಮಗೆ ಜಯವನ್ನು ಕೊಡಬೇಕೆಂಬುದಾಗಿ ದೇವರು ಆಶಿಸುತ್ತಾ ಇದ್ದಾರೆ. ಬಹುಶಃ ಈ ದಿನದಲ್ಲಿ ನೀನು ಯಾವುದೋ ಒಂದು ಸಮಸ್ಯೆಯ ನಿಮಿತ್ತವಾಗಿ ಹಿಂದಟ್ಟಲ್ಪಡುತ್ತಾ, ಇನಿ ನನ್ನ ಜೀವಿತವು ಮುಗಿದು ಹೋಯಿತು ವೆಸ್ಲಿ ಅವರೇ, ಕೊನೆಯ ಹಂತದಲ್ಲಿ ನಾನು ಇದ್ದೇನೆ, ಹಾಗೆ ಬಾಧೆ ಪಡುತ್ತಾ ಇದ್ದೀಯೇನೋ? ದೇವರು ನಿಮ್ಮ ಮುಂದೆಯೂ ಹಾಗೂ ಹಿಂದೆಯೂ ಆವರಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಆತನ ಕರವನ್ನು ದೇವರು ನಿಮ್ಮ ಮೇಲೆ ಇಟ್ಟಿದ್ದಾರೆ. ಆತನ ಕರವು ಎಂಥದ್ದು? ಸ್ವಸ್ಥಪಡಿಸುವಂತಹ ಕರಗಳು. ಆತನ ಕರಗಳು ನಮ್ಮನ್ನು ಬಲಪಡಿಸುವಂತಹ ಕರಗಳು. ಆತನ ಕರಗಳು ನಮ್ಮನ್ನು ಮೇಲೆತ್ತುವಂತಹ ಕರಗಳು. ಆತನ ಕರಗಳು ನಮಗೆ ಬಿಡುಗಡೆಯನ್ನು ಕೊಡುವಂತಹ ಕರಗಳು. ಆದ್ದರಿಂದ ಆತನ ಕರಗಳನ್ನು ಆತನು ನಮ್ಮ ಮೇಲೆ ಇಟ್ಟಿದ್ದಾನೆಂಬುದಾಗಿ ಸ್ಪಷ್ಟವಾಗಿ ನಾವು ಬೈಬಲ್ನಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯಾವುದಕ್ಕೂ ಕೂಡ ಭಯಪಡಬೇಡಿ, ದೇವರನ್ನು ಹಿಂಬಾಲಿಸಿರಿ, ದೇವರನ್ನು ಧೈರ್ಯವಾಗಿ ಸೇವಿಸಿರಿ. ಖಚಿತವಾಗಿ ಈ ದಿನದಲ್ಲಿ ದೊಡ್ಡ ಕಾರ್ಯವನ್ನು ಕಾಣುತ್ತೀರಾ. ಹಾಗೆ ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮಗೆ ಸ್ತೋತ್ರ. ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ನಮ್ಮ ಹಿಂದೆಯೂ ಹಾಗೂ ಮುಂದೆಯೂ ನಮ್ಮನ್ನು ಆವರಿಸಿರುವಂತ ದೇವರದಕ್ಕಾಗಿ ಸ್ತೋತ್ರ. ನಿಮ್ಮ ಕರವನ್ನು ನಮ್ಮ ಮೇಲೆ ಇಟ್ಟು ನಮ್ಮನ್ನು ಬಲಪಡಿಸಿ ಧೈರ್ಯಪಡಿಸಿ ನಡೆಸುವಂತ ದೇವರಾಗಿರುವುದರಿಂದ ನಿಮಗೆ ಸ್ತೋತ್ರ, ವಂದನೆಯನ್ನು ಹೇಳುತ್ತೇವೆ. ಈ ವಾಗ್ದಾನ ಸಂದೇಶ ಕೇಳುತ್ತಾ ಇರುವಂತಹ ನಮ್ಮ ಪ್ರಿಯರೆಲ್ಲರನ್ನು ಕೂಡ ನೀವೇ ಮುಟ್ಟಿ ಬಲಪಡಿಸಿರಿ. ಯಾರು ಯಾವ ಅವಶ್ಯಕತೆಯೊಂದಿಗೆ ನಿಮ್ಮ ಸನ್ನಿಧಿಗೆ ಬಂದಿದ್ದಾರೋ, ಯಾವ ಉದ್ದೇಶ ನೆರವೇರಬೇಕೆಂಬುದಾಗಿ ಕೋರುತ್ತಿದ್ದಾರೋ, ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಿರಿ. ಮಹಿಮಾನ್ವಿತವಾದ ದೇವರಾಗಿರುವುದರಿಂದ ಈ ದಿನದಲ್ಲಿ ಅವರ ಮೇಲೆ ಇರುವಂತಹ ಪ್ರತಿ ಭಾರವನ್ನು ತೊಲಗಿಸಿ ಅವರಿಗೆ ವಿಶ್ರಾಂತಿಯನ್ನು, ಸಮಾಧಾನವನ್ನು ಅನುಗ್ರಹಿಸಿರಿ. ಅದ್ಭುತವನ್ನು ಮಾಡಿರಿ ಅಪ್ಪ. ಸ್ವಸ್ಥತೆ ಇಲ್ಲದೆ ಇರುವವರಿಗೆ ಸ್ವಸ್ಥತೆಯನ್ನು ನೀಡಿರಿ. ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ಪ್ರಕಟಿಸುತ್ತೇವೆ. ಪ್ರತಿ ಬಲಹೀನತೆಯಿಂದ, ರೋಗದಿಂದ ಬಿಡುಗಡೆ ಮಾಡಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.